वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुग्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं ನೌಮಿ ನಾರಾಯಣಂ ಹರಿಂ. ಶ್ರೀ ಶಂಕರವಾಹಿನಿ ಮೂಲಕವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿರುವಂತಹ ಎಲ್ಲ ಭಕ್ತರಿಗೂ ನಮ್ಮ ಅನಂತಾನಂತ ವಂದನೆಗಳನ್ನು ಈ ಮೂಲಕ ಸಲ್ಲಿಸುತ್ತೇವೆ. ಸಹಸ್ರಾಮದ ಸಹಸ್ರ ಫಲಗಳು ಎಂಬ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಕೋರುತ್ತಾ, ಈ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬ ವಿಷಯವನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ. ಸಹಸ್ರನಾಮಕ್ಕೆ ಹಲವಾರು ಜನ ಮಹಾತ್ಮರು ಭಾಷ್ಯವನ್ನು ಮಾಡಿದ್ದಾರೆ. ಅದರಲ್ಲಿ ಪ್ರಸಿದ್ಧವಾದದ್ದು ಶಂಕರ ಭಾಷ್ಯ. ಅದೇ ರೀತಿ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸೇರಿರುವಂತಹ ಶ್ರೀ ಪರಾಶರ ಭಟ್ಟರು ಭಗವದ್ಗುಣ ದರ್ಪಣ ಎಂಬ ಭಾಷ್ಯವನ್ನು ಸಹಸ್ರನಾಮಕ್ಕೆ ಬರೆದಿದ್ದಾರೆ. ಮಧ್ವ ಸಂಪ್ರದಾಯಕ್ಕೆ ಸೇರಿದಂತಹ ಹಲವು ಜನ ಮಹಾತ್ಮರು ಕೂಡ ಈ ಒಂದು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಒಂದೊಂದು ಶ್ರೀನಾಮಕ್ಕೂ ಹಲವಾರು ವಿಧವಾದ ಅರ್ಥ ವಿಶೇಷತೆಗಳಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದ ಅರ್ಥವನ್ನು ಹೇಳಿದ್ದಾರೆ. ಆ ಕ್ರಮದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 34ನೇ ಶ್ರೀನಾಮವಾಗಿರುವಂತಹ ಪ್ರಭವಃ ಎಂಬ ಶಬ್ದಕ್ಕೆ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಪರಮಾತ್ಮನನ್ನು ಕೊಂಡಾಡಬೇಕಾದ್ರೆ ವೇದವ್ಯಾಸರು ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಪ್ರಭವಾಯ ನಮಃ ಎಂದು ಕೊಂಡಾಡಿದ್ದಾರೆ. ಈ ಪ್ರಭವ ಅನ್ನೋ ಶಬ್ದಕ್ಕೆ ಅರ್ಥವೇನು, ಪ್ರಭವಾಯ ನಮಃ ಎಂದು ಪರಮಾತ್ಮನನ್ನು ಯಾವ ಕಾರಣಕ್ಕೋಸ್ಕರ ನಾವು ಕೊಂಡಾಡುತ್ತೇವೆ ಎಂದು ಕೇಳಿದರೆ, ಅದರಲ್ಲಿ ಶ್ರೀ ಶಂಕರ ಭಾಷ್ಯದಲ್ಲಿ ನಾವು ಗಮನಿಸಬಹುದು. ಪ್ರಕರ್ಷೇಣ ಮಹಾಭೂತಾನಿ ಅಸ್ಮಾತ್ ಜಾಯಂತ ಇತಿ ಪ್ರಭವಃ ಎಂದು ಆದಿಶಂಕರರು ಈ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಮಹಾಭೂತಾನಿ, ಪ್ರಪಂಚ ಪೂರ್ತಿ ಪಂಚಭೂತಗಳಿದೆ ನೋಡಿ, ಪಾಂಚಭೌತಿಕವಾದ ಪ್ರಪಂಚ. ಈ ಭೌತಿಕವಾದ ಪ್ರಪಂಚ ಯಾರಿಂದ ಬರುವುದೋ ಅಥವಾ ಯಾರು ಈ ಪ್ರಪಂಚವನ್ನು ಸೃಷ್ಟಿ ಮಾಡುತ್ತಾರೋ ಅಥವಾ ಈ ಪಂಚಭೂತಗಳನ್ನು ಯಾರು ಗರ್ಭದಲ್ಲಿ ಧರಿಸಿದ್ದಾನೋ ಅಂಥವನನ್ನು ಪ್ರಭವಃ ಎಂದು ಕರೆಯುತ್ತಾರೆ ಅಥವಾ ಪ್ರಭವಾಯ ನಮಃ ಎಂದು ಕೊಂಡಾಡುತ್ತಾರೆ. ನೋಡಿ, ಇಷ್ಟು ಮಾತ್ರ ನಿಲ್ಲಿಸದೆ ಆದಿಶಂಕರರು ಮುಂದೆ ಹೇಳ್ತಾರೆ, ಪ್ರಕರ್ಷ್ಟೋ ಭವಃ ಜನ್ಮ ಅಸ್ಯೇತಿವ. ಸಕಲ ಜೀವಕೋಟಿಗಳ ಹುಟ್ಟುವಿಕೆಗೆ ತಾನು ಕಾರಣನಾಗಿದ್ದಾನೆ ಅಥವಾ ತಾನು ಅವತಾರ ಮಾಡುವುದರ ಮೂಲಕ ಎಲ್ಲರನ್ನೂ ಉದ್ಧಾರ ಮಾಡುತ್ತಾನೆ. ಶ್ರೇಷ್ಠವಾದ ಅವತಾರ ರೂಪ ಅಥವಾ ಜನ್ಮಗಳುಳ್ಳ ಪರಮಾತ್ಮನಿಗೆ ನನ್ನ ನಮಸ್ಕಾರಗಳು ಎಂದು ಆದಿಶಂಕರರು ಮುಂದೆ ಪ್ರಕೃಷ್ಟೋಭವ ಜನ್ಮ, ಎಲ್ಲರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಪರಮಾತ್ಮ ಅವತಾರ ಮಾಡ್ತಾನೆ ಅಂತ ಹೇಳಿದ್ದಾರೆ. ನೋಡಿ, ಎರಡು ವಿಧವಾದ ಅರ್ಥವನ್ನು ಸ್ವಾಮಿ ಆದಿಶಂಕರರು ತೋರಿಸಿದ್ದಾರೆ. ಮೊದಲನೇ ಅರ್ಥ ಏನು ಅಂದರೆ, ಯಾರು ಪ್ರಪಂಚ ಸೃಷ್ಟಿಗೆ ಕಾರಣನಾಗಿದ್ದಾನೋ ಅಂಥವನು ಪ್ರಭವಃ. ಅದೇ ರೀತಿ ಯಾರು ಸೃಷ್ಟಿಸಲ್ಪಟ್ಟ ಪ್ರಪಂಚದಲ್ಲಿ ಅವತರಿಸಿ ಎಲ್ಲರ ಉದ್ಧಾರಕ್ಕೂ ಕಾರಣನಾಗಿದ್ದಾನೋ ಅಂಥವನು ಪ್ರಭವಃ ಎಂದು ಕರೆಯಲ್ಪಡುತ್ತಾನೆ ಎಂದು ಆದಿಶಂಕರರು ಎರಡು ಅರ್ಥಗಳನ್ನು ತೋರಿಸಿದ್ದಾರೆ. ಜೊತೆಗೆ ಪರಾಶರ ಭಟ್ಟರು ಕೂಡ ಅದೇ ಅರ್ಥವನ್ನು ಹೇಳ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಪ್ರತಿಯೊಂದು ಶ್ರೀನಾಮಕ್ಕೂ ಬೇರೆ ಬೇರೆ ಆಚಾರ್ಯರು ಬೇರೆ ಬೇರೆ ವಿಧವಾದ ಅರ್ಥಗಳನ್ನು ಹೇಳಿದ್ದಾರೆ. ಆದರೆ ಈ ಪ್ರಭವಃ ಎಂಬ ಶ್ರೀನಾಮಕ್ಕೆ ಎಲ್ಲ ಆಚಾರ್ಯರು ಒಂದೇ ರೀತಿಯಾಗಿ ಅರ್ಥವನ್ನು ಹೇಳಿದ್ದಾರೆ. ಅದೇ ವಿಶೇಷ. ಈ ಒಂದು ಶ್ರೀನಾಮಕ್ಕಿರುವಂತಹ ವೈಶಿಷ್ಟ್ಯತೆ ಏನು ಅಂದರೆ, ಎಲ್ಲ ಆಚಾರ್ಯರು ಈ ಒಂದು ಅರ್ಥವನ್ನು ತುಂಬ ಒತ್ತಿ ಹೇಳಿದ್ದಾರೆ. ಅದೇನು ಅಂದರೆ, ಪ್ರಪಂಚದ ಕ್ಷೇಮಕ್ಕೋಸ್ಕರ ಅವತಾರ ಮಾಡುವಂತಹವನು, ದಿವ್ಯವಾದ ಅವತಾರದ ಮೂಲಕ ಪ್ರಪಂಚಕ್ಕೆ ಏರ್ಪಟ್ಟಿರುವಂತಹ ಸಂಸಾರ ಬಾಧೆ ಅಥವಾ ಜೀವಕೋಟಿಗಳ ದುಃಖಗಳನ್ನು ಪರಿಹಾರ ಮಾಡುವಂಥವನು ಪ್ರಭವನು ಎಂದು ಆದಿಶಂಕರರು ತೋರಿಸ್ತಾರೆ. ಜೊತೆಗೆ ಪರಾಶರ ಭಟ್ಟರು ತೋರಿಸ್ತಾರೆ. ಜೊತೆಗೆ ಮಧ್ವ ಸಂಪ್ರದಾಯಕ್ಕೆ ಸೇರಿದಂತಹ ಸತ್ಯಸಂಧ ತೀರ್ಥರು ಕೂಡ ಇದೇ ರೀತಿಯಾದ ಅರ್ಥವನ್ನು ಹೇಳ್ತಾರೆ. ಜನನ ಮಾಡುವುದರ ಮೂಲಕ ಅಂದರೆ ಅವತರಿಸುವುದರ ಮೂಲಕ ಎಲ್ಲರ ಬಂಧನವನ್ನು ಪರಿಹಾರ ಮಾಡುವಂಥವನು ಪರಮಾತ್ಮ ಅವತಾರ ಮಾಡ್ತಾನೆ. ನೋಡಿ, ಅಜಾಯಮಾನೋ ಬಹುಧಾ ವಿಜಾಯತೆ ತಸ್ಯ ಧೀರ ಪರಿಜಾನಂತಿ ಯೋನಿಂ ಎಂದು ಪುರುಷ ಸೂಕ್ತ ಹೇಳುತ್ತೆ.
ಯಾರಿಗೆ ಜನನ ಮರಣ ಇಲ್ಲವೋ ಅಂತಹ ಪರಮಾತ್ಮನು ಅವತರಿಸುತ್ತಾನೆ. ಈ ಅವತಾರ ತತ್ವವನ್ನು ತಿಳಿದುಕೊಂಡವರು ಧೀರ ಪುರುಷರಾಗುತ್ತಾರೆ ಅಥವಾ ಯೋಗೀಶ್ವರರಾಗಿ ಈ ಸಂಸಾರ ಬಂಧನದಿಂದ ವಿಮುಕ್ತರಾಗುತ್ತಾರೆ ಎಂದು ಪುರುಷ ಸೂಕ್ತ ನಮಗೆ ತೋರಿಸತ್ತೆ. ನೈಷ ಗರ್ಭತ್ವ ಮಾಪೇದೆ ನ ಯೋನ್ಯಾಮವಸತ್ ಪ್ರಭು ಆತ್ಮನಃ ತೇಜಸಾ ಕೃಷ್ಣ ಸರ್ವೇಷಾಂ ಕುರುತೆ ಪತಿಂ ಎಂದು ಶ್ರೀಮದ್ ಭಾಗವತ ಹೇಳುತ್ತೆ. ಗರ್ಭವಾಸಾದಿಗಳಲ್ಲದೆ ಸ್ವತೇಜಸ್ಸಿನಿಂದಲೇ ಎಲ್ಲರಿಗೂ ಒಡೆಯನಾದವನು, ತೇಜಸ್ಸಿನಿಂದ ಅವತಾರ ಮಾಡ್ತಾನೆ, ತನ್ನ ಸಂಕಲ್ಪದಿಂದ ಅವತರಿಸುತ್ತಾನೆ. ಒಂದು ಗರ್ಭದಲ್ಲಿ ವಾಸವಾಗಿದ್ದ ದೇವಕಿಯ ಪೂರ್ವ ಜಡರ ಅಂದರೆ ಗರ್ಭದಲ್ಲಿ ವಾಸವಾಗಿದ್ದರೂ ಸಹ ಅವನಿಗೆ ಕರ್ಮವಶಾತ್ ಜನ್ಮ ಪ್ರಾಪ್ತಿ ಅಲ್ಲ. ನಮಗೂ ಅವನಿಗೂ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ನಾವು ಕರ್ಮವನ್ನು ಅನುಭವಿಸೋದಕ್ಕೋಸ್ಕರ ಹುಟ್ಟುತ್ತೀವಿ, ಆದರೆ ಕರ್ಮ ನಿಯಾಮಕನಾದ ಪರಮಾತ್ಮನು ಲೋಕವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಗರ್ಭದಲ್ಲಿ ವಾಸವಾಗುತ್ತಾನೆ. ನಮಗೂ ಗರ್ಭವಾಸವಿದೆ, ಅವನಿಗೂ ಗರ್ಭವಾಸ ಇದೆ. ಆದರೆ ನಮ್ಮ ಗರ್ಭವಾಸ ಕರ್ಮವಶಾತ್, ಈ ಕರ್ಮ ಮಾಡಿದ್ದೀವಿ ಅದಕ್ಕೆ ಫಲವಾಗಿ ಗರ್ಭವಾಸ. ಆದರೆ ಪರಮಾತ್ಮನು ಗರ್ಭದಲ್ಲಿ, ಅವನು ದೇವಕಿಯ ಗರ್ಭದಲ್ಲಿ ವಾಸವಾಗಿದ್ದ, ಕೌಸಲ್ಯ ಗರ್ಭದಲ್ಲಿ ಶ್ರೀರಾಮನಾಗಿ ವಾಸವಾಗಿದ್ದ. ಆದರೆ ಅವನಿಗೆ ಕರ್ಮವಿತ್ತೋ ಅಂತ ಕೇಳಿದ್ರೆ ಹಾಗಲ್ಲ. ಕರ್ಮ ನಿಯಾಮಕ ದೇವಕಿಯ ಗರ್ಭದಲ್ಲಿ ತಾನು ಹುಟ್ಟಿದವನಂತೆ ನಟಿಸುತ್ತಾನೆ. ಅದಕ್ಕೆ ಕಾರಣ ಲೋಕ ಸಂರಕ್ಷಣೆ. ಲೋಕ ಅವನನ್ನು ತಿಳಿದು ಲೋಕಕ್ಕೆ ತನ್ನ ಗುಣಗಳನ್ನು ಪ್ರಕಟಪಡಿಸುವ ಸಲುವಾಗಿ, ತನ್ನಲ್ಲಿರುವಂತಹ ಅನಂತ ಕಲ್ಯಾಣ ಗುಣಗಳನ್ನು ಲೋಕಕ್ಕೆ ತೋರಿಸುವುದಕ್ಕೋಸ್ಕರವಾಗಿ ಒಂದು ಅವಕಾಶದಂತೆ ಭಾವಿಸಿ ಗರ್ಭದಲ್ಲಿ ವಾಸವಾಗಿರುತ್ತಾನೆ ಪರಮಾತ್ಮನು. ಅದನ್ನೇ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಆಗ ಅರ್ಜುನನ ಉದ್ದೇಶಿಸಿ ಕೃಷ್ಣ ಹೇಳ್ತಾನೆ, ನನ್ನ ಜನ್ಮವಾಗಲಿ ಕರ್ಮವಾಗಲಿ ಇದು ದಿವ್ಯತ್ವಕ್ಕೆ ಸಂಬಂಧಿಸಿರುವಂಥದ್ದು. ಸಾಮಾನ್ಯ ದೃಷ್ಟಿಯಿಂದ ಕೃಷ್ಣನ ಲೀಲೆಗಳನ್ನು ಅಳೆಯೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಅಸಾಧಾರಣವಾದ ಲೀಲೆಗಳು. ಅವನು ಬಾಲಕನಾಗಿದ್ದು ಗೋವರ್ಧನ ಬೆಟ್ಟವನ್ನು ಎತ್ತಿದ ಅಂತ ಹೇಳಿದ್ರೆ ಅದು ಸಾಮಾನ್ಯ ಬಾಲಕ ಮಾಡುವಂತಹ ಚೇಷ್ಟೆಯ. ತೊಟ್ಟಲಲ್ಲಿ ಮಲಗಿದ್ದಂತಹ ಮಗು ಪೂತನ ಸಂಹಾರ ಮಾಡಿತು, ಶಕಟಾಸುರನನ್ನು ಒದ್ದು ಕೆಡವಿತು ಅಂತ ಹೇಳಿದ್ರೆ ಇದೆಲ್ಲ ಸಾಮಾನ್ಯ ಮನುಷ್ಯರು ಮಾಡುವಂತಹ ಚೇಷ್ಟೆ ಅಲ್ಲ. ಇದು ಪರಮಾತ್ಮ ತಾನು ಭಗವಂತ ಎಂದು ತೋರಿಸೋದಕ್ಕೋಸ್ಕರವೇ ಮಾಡಿದಂತಹ ಲೀಲೆ. ಇದನ್ನು ದಿವ್ಯ ಲೀಲೆ. ಪರಮಾತ್ಮನ ಜನ್ಮವಾಗಲಿ ಪರಮಾತ್ಮನ ಕರ್ಮವಾಗಲಿ ಇದು ದಿವ್ಯವಾದದ್ದು. ಈ ದಿವ್ಯ ತತ್ವವನ್ನು ತಿಳಿದವರು ತ್ಯಕ್ತ್ವಾ ದೇಹಂ, ಈ ಭೌತಿಕವಾದ ದೇಹವನ್ನು ಬಿಟ್ಟು, ಅಂದರೆ ಭೌತಿಕವಾದ ಪ್ರಪಂಚವನ್ನು ದಾಟಿ ಶ್ರೀವೈಕುಂಠ ಲೋಕವೆಂಬ ಅಪ್ರಾಕೃತಮಯವಾದ ಲೋಕವನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲ ಸಂಸಾರ ಬಂಧನದಿಂದ ಬಿಡುಗಡೆಯಾಗುತ್ತಾರೆ. ಯಾರು ದಿವ್ಯತ್ವವನ್ನು ಪಡೆದುಕೊಂಡಿರುವಂತಹ ಅಥವಾ ದಿವ್ಯವಾದ ಕೃಷ್ಣನ ಸ್ಮರಣೆಯನ್ನು ಮಾಡುತ್ತಾರೋ ಅವರಿಗೆ ಪುನರ್ಜನ್ಮಾದಿ ಒಂದು ವ್ಯಸನಗಳು ಅಂದರೆ ಆ ದುಃಖಗಳು ಪ್ರಾಪ್ತವಾಗೋದಿಲ್ಲ ಎಂದು ಸಾಕ್ಷಾತ್ ಕೃಷ್ಣನೇ ಅರ್ಜುನನಿಗೆ ಹೇಳುವಂತಹ ಸಮಯದಲ್ಲಿ ನಾವು ಗಮನಿಸಬಹುದು. ಪರಾಶರ ಭಟ್ರು ಈ ಪ್ರಭವಾಯ ನಮಃ ಎಂಬ ಶ್ರೀನಾಮಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ, ದೇವಾದಿ ಜನವೈಜಾತ್ಯಾತ್ ಪ್ರಕೃಷ್ಟೋತ್ಪತ್ತಿ ಮತ್ವತಃ ಅವಿದ್ಯಾದೋಷ ವೈಧುರ್ಯಾತ್ ಪ್ರಭವ ಪರಿಕೀರ್ತಿತಃ ಎಂದು ಇತರ ದೇವತೆಗಳಂತೆ ಅಥವಾ ಇತರ ಮನುಷ್ಯರಂತೆ ಪರಮಾತ್ಮನ ಜನ್ಮವಿರೋದಿಲ್ಲ. ಅದು ಅಸಾಧಾರಣವಾಗಿರುತ್ತೆ, ಲೌಕಿಕ ಪ್ರಪಂಚಕ್ಕಿಂತಲೂ ಅತೀತವಾಗಿರುತ್ತೆ, ದಿವ್ಯತ್ವವನ್ನು ಪಡೆದುಕೊಂಡಿರುತ್ತೆ. ಅವತಾರವೆಂಬುದು ದಿವ್ಯ, ಪರಮಾತ್ಮನ ಲೀಲೆ ಎಂಬುದು ದಿವ್ಯವಾದದ್ದು. ಆದ್ದರಿಂದ ಅವನನ್ನು ಪ್ರಭವಃ ಎಂದು ಕೊಂಡಾಡಲ್ಪಟ್ಟಿದೆ. ಆದ್ದರಿಂದ ವೇದವ್ಯಾಸರು ಈ ಶಬ್ದದ ಮೂಲಕ ದೇವರನ್ನು ಕೊಂಡಾಡಿದ್ದಾರೆ ಅಂತ ತೋರಿಸ್ತಾರೆ ಪರಾಶರ ಭಟ್ರು. ಪರಮಾತ್ಮ ಅವತಾರ ಮಾಡಬೇಕಾದ್ರೆ ಕೃಷ್ಣನಾಗಿ ಅವನು ತಮದ್ಭುತಂ ಎಂದು ಆ ದೇವಕಿಗೆ ಕಾಣಿಸಿಕೊಂಡದ್ದನ್ನು ನಾವು ಸ್ಮರಿಸಿಕೊಳ್ಳಬೇಕು. ನೋಡಿ, ದೇವಕಿ ವಸುದೇವರಿಗೆ ಇಬ್ಬರಿಗೂ ವಿವಾಹವಾಗತ್ತೆ. ಆ ಒಂದು ವಿವಾಹದ ಒಂದು ಅದ್ಭುತವಾದ ವೈಭವಗಳನ್ನೆಲ್ಲ ನಡೆಸ್ಕೊಟ್ಟಿದ್ದು ಕಂಸನೇ. ಅವನೇ ಸಾರಥಿಯ ಸ್ಥಾನದಲ್ಲಿದ್ದು ವಿವಾಹವಾದ ನಂತರ ರಥವನ್ನೇರಿ ಒಂದು ಊರು ಪ್ರದಕ್ಷಿಣೆ ಮಾಡಿಸ್ಕೊಂಡು ಬರಬೇಕು ಅಂತ ಹೇಳಿ ತಾನೇ ಸಾರಥಿಯಾಗಿದ್ದವನು ಕಂಸ. ಆ ರಥದಲ್ಲಿ ವಸುದೇವ ದೇವಕಿಯರನ್ನು ಕೂಡಿಸ್ಕೊಂಡು ಪ್ರದಕ್ಷಿಣೆ ಮಾಡ್ತಾ ಇರ್ತಾನೆ. ದಿಬ್ಬಣ ನಡೀತಾ ಇರುತ್ತೆ. ಮದುವೆಯ ಸಂಭ್ರಮ ನಡೆಯುವಂತಹ ಸಮಯದಲ್ಲಿ ಕಂಸ ರಥವನ್ನು ಓಡಿಸ್ತಾ ಇರಬೇಕಾದ್ರೆ ಅಶರೀರವಾಣಿ ಕೇಳಿಸತ್ತೆ. ಆಕಾಶದಲ್ಲಿ ಒಂದು ವಾಣಿ, ಹೇ ಮೂರ್ಖ ಅಂತ ಹೇಳುತ್ತೆ. ಇವನು ಮೂರ್ಖ ಅಂತ ಹೇಳಿದ ತಕ್ಷಣ ಯಾರು ತಿರುಗಿ ನೋಡಬೇಕು? ಮೂರ್ಖರು ನೋಡಬೇಕು. ಆದರೆ ಕಂಸ ನೋಡ್ತಾನೆ, ತಾನು ಮೂರ್ಖ ಅಂತ ಅವನಿಗೆ ಗೊತ್ತಿತ್ತು ಅಂತ ಕಾಣಿಸುತ್ತೆ. ಅವನು ನೋಡ್ತಾನೆ, ಎಲೆ ಮೂರ್ಖನೇ, ನೀನು ಯಾರನ್ನು ಪ್ರದಕ್ಷಿಣೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದೆಯೋ ಆಕೆಯ ಗರ್ಭದಲ್ಲಿ 8ನೇ ಮಗುವಾಗಿ ಸಾಕ್ಷಾತ್ ಪರಮಾತ್ಮ ಅವತಾರ ಮಾಡ್ತಾನೆ, ಅವನೇ ನಿನ್ನ ಮೃತ್ಯು ಎಂದು ಅಶರೀರವಾಣಿ ಕೇಳಿಸತ್ತೆ.
ಇದರ ಮೇಲೆ ತುಂಬ ವಿಶ್ವಾಸ ಕಂಸನಿಗೆ. ಅಶರೀರವಾಣಿ ಏನಾದರೂ ಹೇಳಿಬಿಟ್ರೆ ಅದು ಸತ್ಯ. ಹಾಗಿದ್ದರೆ ಇವಳ ಗರ್ಭದಲ್ಲಿ ಬರುವಂತಹ 8ನೇ ಶಿಶು ನನಗೆ ಮೃತ್ಯು ಆಗಬಲ್ಲದು ಅಂತ ಹೇಳಿ ಆ ದೇವಕಿಯನ್ನೇ ಇಷ್ಟೊತ್ತು ಅವಳು ವಿವಾಹ ಮಹೋತ್ಸವ ನಡೆಸ್ತಾ ಇದ್ದಂತಹ ಕಂಸನು ತನ್ನ ಸಹೋದರಿ ಅವಳನ್ನೇ ಕತ್ತರಿಸಿ ಬಿಡಬೇಕು, ಅವಳನ್ನು ಇಲ್ಲ ಮಾಡಿಬಿಡಬೇಕು ಅಂತ ಖಡ್ಗವನ್ನು ಕೈಯಲ್ಲಿ ಹಿಡಿದು ದೇವಕಿಯನ್ನು ವಧಿಸೋದಕ್ಕೆ ಅಂತ ಹೊರಡ್ತಾನೆ. ಆ ಸಮಯದಲ್ಲಿ ವಸುದೇವ ತಡೆಯುತ್ತಾನೆ. ಇವಳನ್ನು ವಧಿಸುವುದರಲ್ಲಿ ಏನು ಪ್ರಯೋಜನ, ನಿನಗೆ ಬೇಕಾಗಿರೋದು ಮಗು ಅಷ್ಟೇ ತಾನೇ. 8 ಮಗು ಆಗಲಿ, 9 ಮಗು ಆಗಲಿ, 10 ಮಗು ಆಗಲಿ, ಎಷ್ಟೇ ಮಗುಗಳು ಬರಲಿ ಎಲ್ಲರನ್ನೂ ನಿನಗೆ ಒಪ್ಪಿಸಿಬಿಡುತ್ತೇನೆ, ಈಕೆಯ ಪ್ರಾಣವನ್ನು ಮಾತ್ರ ನೀನು ತೆಗೆಯಬೇಡ ಎಂದು ವಸುದೇವ ಹೇಳಿದ್ದಕ್ಕೆ ಸರಿ ನಾರದರು ಬಂದು ಉಪದೇಶ ಮಾಡಿದ್ದಕ್ಕೆ ವಸುದೇವ ದೇವಕಿಯರನ್ನು ಬಿಡ್ತಾನೆ. ಅವರಿಬ್ಬರನ್ನು ಬಂದೀಖಾನೆಯಲ್ಲಿಟ್ಟು ಅವಳ ಗರ್ಭದಲ್ಲಿ ಬಂದಂತಹ 6 ಶಿಶುಗಳನ್ನು ಖಂಡತುಂಡವಾಗಿ ಕತ್ತರಿಸಿಬಿಡ್ತಾನೆ ಕಂಸ. ಅವನಿಗೆ ಅಶರೀರವಾಣಿ ಮೇಲೆ ತುಂಬ ವಿಶ್ವಾಸ, ಯಾವ ಮೃತ್ಯು ಆಗಿ ಖಂಡಿತ ನಡೆಯುತ್ತೆ ಅನ್ನೋದು ಅವನಲ್ಲೂ ಒಂದು ವಿಶ್ವಾಸವಿತ್ತು. ಆ ಸಮಯದಲ್ಲಿ ದೇವಕಿಯ ಗರ್ಭದಿಂದ 6 ಜನ ಮಕ್ಕಳು ಅದನ್ನು ಸ್ವಲ್ಪ ಕೂಡ ಕರುಣೆ ತೋರಿಸದೆ ತನ್ನ ಎಡಗೈಯಲ್ಲಿ ಆ ಮಗುವನ್ನು ಆಗತಾನೆ ಹುಟ್ಟಿದ ಶಿಶುವನ್ನು ಹಿಡಿದು ಕೈಯಲ್ಲಿ ಕತ್ತಿಯಿಂದ ಅದನ್ನು ಬಡಿದು ಕತ್ತರಿಸಿ ಅದನ್ನು ಖಂಡತುಂಡವಾಗಿ ಕತ್ತರಿಸಿಬಿಡ್ತಾನೆ. 6 ಜನ ಮಕ್ಕಳನ್ನು ಕೊಂದು ಹಾಕಿಬಿಡ್ತಾನೆ ಕಂಸ. 7ನೇ ಮಗು ದೇವಕಿಯ ಗರ್ಭವನ್ನು ಪ್ರವೇಶ ಮಾಡುತ್ತೆ. ಮಾಯಾದೇವಿಯ ವಶಾತ್, ಸಾಕ್ಷಾತ್ ದುರ್ಗಾದೇವಿಯ ಪ್ರಭಾವದಿಂದ ಆ ಮಾಯಾದೇವಿ ಏನು ಮಾಡ್ತಾಳೆ, ಆ ಶಿಶುವನ್ನು ದೇವಕಿಯ ಗರ್ಭದಿಂದ ಆಕರ್ಷಿಸಿ ವಸುದೇವನ ಮತ್ತೊಬ್ಬಳು ಪತ್ನಿ, ಅವಳ ಹೆಸರು ರೋಹಿಣಿ, ಅವಳು ಗೋಕುಲದಲ್ಲಿರ್ತಾಳೆ. ಆ ರೋಹಿಣಿಯ ಗರ್ಭಕ್ಕೆ ತುಂಬಿಸಿಬಿಡುತ್ತಾಳೆ ಮಾಯಾದೇವಿ. ಈ ಗರ್ಭದಿಂದ ಆಕರ್ಷಿಸಿ ಆ ಗರ್ಭಕ್ಕೆ ಸೇರಿಸುತ್ತಾಳೆ. ಮುಂದೆ ಆ ಶಿಶು ಬಲರಾಮನಾಗಿ ಬೆಳೆಯುತ್ತೆ. ರೋಹಿಣಿಯ ಗರ್ಭದಲ್ಲಿ ಬಲರಾಮ ಬೆಳೆಯುತ್ತಾನೆ. ಮುಂದೆ 8ನೇ ಶಿಶುವಾಗಿ ಸಾಕ್ಷಾತ್ ಕೃಷ್ಣ ಪರಮಾತ್ಮ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡುತ್ತಾನೆ. ತಥೋಖಿಲ ಜಗತ್ಪದ್ಮ ಬೋಧಾಯಾಚ್ಯುತ ಭಾನುನ ದೇವಕೀ ಪೂರ್ವಸಂಧ್ಯಾಯಾಂ ಆವಿರ್ಭೂತಂ ಮಹಾತ್ಮನ ಎಂದು ವಿಷ್ಣು ಪುರಾಣ ಶ್ರೀ ಕೃಷ್ಣಾವತಾರವನ್ನು ವರ್ಣನೆ ಮಾಡುತ್ತೆ. ಜಗತ್ಪದ್ಮ, ಈ ಜಗತ್ತೆಂಬ ಪದ್ಮವನ್ನು ಅರಳಿಸೋದಕ್ಕೋಸ್ಕರವಾಗಿ ಸೂರ್ಯೋದಯವಾಗುವಂತೆ ನೋಡಿ, ಆಕಾಶದಲ್ಲಿ ಸೂರ್ಯೋದಯವಾದರೆ ಲೋಕದಲ್ಲಿರುವಂತಹ ಪದ್ಮಪುಷ್ಪಗಳೆಲ್ಲ ಅರಳುತ್ತೆ. ಅದೇ ರೀತಿ ಈ ಲೋಕಕಂಟಕರಿಂದ ಪಾರು ಮಾಡಲು ಲೋಕವೆಂಬ ಪದ್ಮಪುಷ್ಪವು ಅರಳಲು ದೇವಕಿಯ ಪೂರ್ವ ಜಡಲದಲ್ಲಿ ಸಾಕ್ಷಾತ್ ಕೃಷ್ಣನೆಂಬ ಬಾಲಸೂರ್ಯನ ಉದಯವಾಯಿತು ಎಂದು ವಿಷ್ಣು ಪುರಾಣ ನಮಗೆ ತೋರಿಸತ್ತೆ. ಶ್ರೀಮದ್ ಭಾಗವತಾದಿ ಗ್ರಂಥಗಳೆಲ್ಲ ಕೃಷ್ಣಾವತಾರವನ್ನು ಅದ್ಭುತವಾಗಿ ವರ್ಣನೆ ಮಾಡುತ್ತೆ. ನೋಡಿ, ದೇವಸ್ಥಾನದಲ್ಲಿ ಗರ್ಭಗೃಹದಲ್ಲಿ ಕೃಷ್ಣಮೂರ್ತಿಯನ್ನು ನಾವು ದರ್ಶನ ಮಾಡ್ತೇವೆ. ಗರ್ಭಗೃಹ ಅನ್ನೋದು ಪವಿತ್ರವಾದ ಸ್ಥಾನ. ದೇವಸ್ಥಾನ ಅಂದರೆ ತುಂಬ ಪವಿತ್ರ ತಾನೆ, ಎಲ್ಲಿ ದೇವರಿದಾನೋ ಅಲ್ಲಿ ಪಾವಿತ್ರ್ಯತೆ. ಹಾಗೆ ನೋಡಿದ್ರೆ ನಮ್ಮ ಹೃದಯ ಕೂಡ ಪರಮಾತ್ಮನ ವಾಸಸ್ಥಾನ. ನಾವು ಪವಿತ್ರರಾಗಿರಬೇಕು, ನಾವೇ ಅದನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಅಂತರ್ಯಾಮಿಯಾಗಿ ಸಾಕ್ಷಾತ್ ಭಗವಂತ ಇದ್ದಾನೆ. ದೇಹೋ ದೇವಾಲಯ ಪ್ರೋಕ್ತಃ ಜೀವೋ ದೇವಸ್ಸನಾತನಃ ಅಂತೂ ಜೀವನ ಅಂತರ್ಯಾಮಿಯಾಗಿ ಸಾಕ್ಷಾತ್ ಪರಮಾತ್ಮ ಇದ್ದಾನೆ. ದೇಹವು ದೇವಾಲಯಕ್ಕೆ ಸಮಾನವಾದದ್ದು ಎಂದು ನಮಗೆ ಶಾಸ್ತ್ರ ಹೇಳುತ್ತೆ. ನೋಡಿ, ಆ ರೀತಿ ಗರ್ಭಗೃಹದಲ್ಲಿರುವಂತಹ ಪರಮಾತ್ಮ, ಯಾವ ಪರಮಾತ್ಮ ವೈಕುಂಠವನ್ನು ಬಿಟ್ಟು ನಮ್ಮ ಅರ್ಚಾಗ್ರಹದಲ್ಲಿ ದೇವಸ್ಥಾನದಲ್ಲಿ ಮೂರ್ತ ಸ್ವರೂಪದಲ್ಲಿ ನೆಲೆಸಿದಾನೋ ಆ ಭಗವಂತನು ಈಗ ದೇವಕಿಯ ಜಠರ ಗರ್ಭ ಪ್ರದೇಶದಲ್ಲಿ ಅವನು ವಿಭವ ದಶೆಯಲ್ಲಿ ಕೃಷ್ಣ ಪರಮಾತ್ಮನಾಗಿ ನೆಲೆಸಿದ್ದಾನೆ. ಗರ್ಭದಲ್ಲಿರುವಂತಹ ಪರಮಾತ್ಮನು ದೇವಕಿಯ ಗರ್ಭದಲ್ಲಿ ಸಾಕ್ಷಾತ್ ಭಗವಂತನ ಶಕ್ತಿ ಪ್ರವೇಶ ಮಾಡುತ್ತೆ. ಭಗವಂತ ಸಾಕ್ಷಾತ್ ಒಂದು ದಿವ್ಯಮಂಗಳ ವಿಗ್ರಹವನ್ನು ಧರಿಸಿ ಅಲ್ಲಿ ನೆಲೆಸುತ್ತಾನೆ. ಈ ಗರ್ಭದಲ್ಲಿರುವಂತಹ ಪರಮಾತ್ಮನನ್ನು ಸ್ತೋತ್ರ ಮಾಡೋದಕ್ಕೋಸ್ಕರ ಸಾಕ್ಷಾತ್ ದೇವಾದಿ ದೇವತೆಗಳೇ ಇಳಿದು ಬಿಡ್ತಾರೆ. ನೋಡಿ, ದೇವತೆಗಳಿಗೋಸ್ಕರ ತಾನೇ ಕೃಷ್ಣ ಅವತಾರ ಮಾಡೋದಕ್ಕೆ ಹೊರಟಿದ್ದಾನೆ. ನೋಡಿ, ಗೋಸ್ವರೂಪದಲ್ಲಿ ಭೂದೇವಿ ಹೋಗಿ ಪ್ರಾರ್ಥನೆ ಮಾಡ್ತಾಳೆ. ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಲೋಕಕಂಟಕರು ಹೆಚ್ಚಾಗಿದ್ದಾರೆ. ದುಷ್ಟರಾಕ್ಷಸರು ಧರ್ಮವನ್ನು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡಿದು ಹಿಂಸೆ ಮಾಡ್ತಾ ಇದ್ದಾರೆ, ಯಜ್ಞವನ್ನು ಧ್ವಂಸ ಮಾಡ್ತಾ ಇದ್ದಾರೆ, ಲೋಕದಲ್ಲಿ ತುಂಬ ಅಬ್ಬರಾರ್ಪಟ ನಡೆಸ್ತಾ ಇದ್ದಾರೆ. ಇವರನ್ನು ವಧಿಸೋದಕ್ಕೋಸ್ಕರ ಭೂಭಾರವನ್ನು ಹರಣ ಮಾಡೋದಕ್ಕೋಸ್ಕರ ಎಲೆ ಭಗವಂತನೇ ನೀನು ಅವತರಿಸಬೇಕು ಎಂದು ದೇವತೆಗಳ ಪ್ರಾರ್ಥನೆಗೋಸ್ಕರ ತಾನೇ ಕೃಷ್ಣ ಅವತರಿಸಿದ್ದಾನೆ. ಈಗ ದೇವಕಿಯ ಗರ್ಭದಲ್ಲಿರುವಂತಹ ಪರಮಾತ್ಮನಿಗೆ ಸ್ತೋತ್ರ ಮಾಡುವುದು ನಮ್ಮ ಸ್ವರೂಪಕ್ಕೆ ಉಚಿತವಾದದ್ದು. ಇದು ನಮ್ಮ ಕರ್ತವ್ಯ ಎಂದು ಭಾವಿಸಿದ ದೇವಾದಿ ದೇವತೆಗಳೇ ಬಂದು, ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಬಂದು ದೇವಕಿಯ ಗರ್ಭಕ್ಕೆ ಸ್ತೋತ್ರ ಮಾಡ್ತಾರೆ. ಶ್ರೀಮದ್ ಭಾಗವತದಲ್ಲಿ ಇದನ್ನು ಅದ್ಭುತವಾಗಿ ತೋರಿಸ್ತಾರೆ. ಇದನ್ನು ಗರ್ಭಸ್ತುತಿ ಅಂತ ಕರೀತಾರೆ. ಗರ್ಭಗೃಹದಲ್ಲಿ ನೆಲೆಸಿರುವಂತಹ ಪರಮಾತ್ಮನಿಗೆ ದೇವತೆಗಳು ಸ್ತೋತ್ರ ಮಾಡಲು ಉಪಕ್ರಮಿಸುತ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂ ಚ ಸತ್ಯೇ ಸತ್ಯಸ್ಯ ಸತ್ಯಂ ವೃತಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಎಲೆ ಸತ್ಯಸ್ವರೂಪಿಯಾದ ಪರಮಾತ್ಮನೇ, ನಿನಗೆ ಶರಣಾಗತಿಯನ್ನು ಮಾಡುತ್ತೇವೆ.
ಸತ್ಯವ್ರತಂ, ನೀನು ಸತ್ಯ ಸಂಕಲ್ಪನು. ನೋಡಿ, ಹರಿಚಿತ್ತ ಸತ್ಯ ಎಂದು ದಾಸರೆಲ್ಲ ಕೊಂಡಾಡ್ತಾರೆ. ಪರಮಾತ್ಮನ ಸಂಕಲ್ಪ ನಡೆಯುತ್ತೆ, ಅವನ ಸಂಕಲ್ಪಾನುಸಾರ ಇಡೀ ವಿಶ್ವಸೃಷ್ಟಿ ಏರ್ಪಡುತ್ತೆ, ವಿಶ್ವದಲ್ಲಿರುವಂತಹ ಜೀವಕೋಟಿಗಳೆಲ್ಲ ಸಂರಕ್ಷಿಸಲ್ಪಡುತ್ತಾರೆ. ಅಂತಹ ಸತ್ಯ ಸಂಕಲ್ಪನಾದವನೇ ಸತ್ಯ ಎಂಬ ಶ್ರೇಷ್ಠವಾದ ಉಪಾಯದ ಮೂಲಕ ಹೊಂದಲ್ಪಡುವಂತಹ ವಸ್ತು ಪರಮಾತ್ಮನೇ. ನೋಡಿ, ನಮ್ಮಲ್ಲಿ ಸತ್ಯ ಇದ್ದರೆ ದೇವರನ್ನು ನಾವು ಹೊಂದಬಹುದು. ಪರಮಾತ್ಮನು ಸತ್ಯವ್ರತನು, ಸತ್ಯ ಸಂಕಲ್ಪನು, ಜೊತೆಗೆ ತ್ರಿಸತ್ಯಂ ಅಂದರೆ ಸೃಷ್ಟಿ ಸ್ಥಿತಿ ಲಯ, ಈ ಮೂರು ಕಾರ್ಯಗಳಲ್ಲಿ ತೊಡಗಿದವನು ತ್ರಿಸತ್ಯನು ಆದ ಪರಮಾತ್ಮನು. ಸತ್ಯಸ್ಯ ಯೋನಿಂ ನಿಹತಂ ಚ ಸತ್ಯೇ, ಸತ್ಯವಾಗಿರುವಂತಹ ಪ್ರಪಂಚದಲ್ಲಿ ಅನುಪ್ರವೇಶ ಮಾಡಿ ಪ್ರತಿಯೊಂದು ಪದಾರ್ಥಗಳಲ್ಲೂ ಅಂತರ್ಯಾಮಿಯಾಗಿ ನೆಲೆಸಿರುವಂತಹ ಪರಮಾತ್ಮನೇ ಸತ್ಯಸ್ಯ ಸತ್ಯಂ ಮೃತಸತ್ಯ ನೇತ್ರಂ, ಸತ್ಯ ವಚನವನ್ನು ಸತ್ಯ ದೃಷ್ಟಿಯನ್ನೂ ಕೊಡುವಂತಹ ಪರಮಾತ್ಮನೇ. ನಮ್ಮ ದೃಷ್ಟಿಗೆ ಸತ್ಯವಾದ ವಸ್ತುಗಳೆಲ್ಲ ಗೋಚರವಾಗಬೇಕು ನೋಡಿ, ನಮ್ಮ ಮಾತು ಸತ್ಯವಾಗಬೇಕು ನೋಡಿ, ಸತ್ಯವಾಗಿರುವಂತಹ ಪ್ರಪಂಚ ನಮಗೆ ಅನುಕೂಲವಾಗಿರಬೇಕು. ಇದೆಲ್ಲದಕ್ಕೂ ಕಾರಣನು ಸತ್ಯಾತ್ಮಕನಾದ ಪರಮಾತ್ಮನು. ಎಲೆ ಸತ್ಯಾತ್ಮಕನಾದವನೇ ನಿನಗೆ ಶರಣಾಗತಿ. ಸತ್ ತತ್ ಎಂಬ ಎರಡು ಶಬ್ದಗಳು ಸೇರುವುದರ ಮೂಲಕ ಸತ್ಯ ಶಬ್ದ ಬಂದಿದೆ ನೋಡಿ. ಸತ್ ತತ್, ಸತ್ ಎಂದು ಕರೆಯಲ್ಪಡುವಂತಹ ಪರಮಾತ್ಮನು, ತತ್ ಎಂದು ಕರೆಯಲ್ಪಡುವಂತಹ ಪರಮಾತ್ಮನು. ಇದು ಸತ್ಯನು. ಅವನು ಸೂಕ್ಷ್ಮವಾಗಿರುವಂತಹ ಪ್ರಪಂಚಕ್ಕೂ ಅಂತರ್ಯಾಮಿ, ಸ್ಥೂಲವಾಗಿರುವಂತಹ ಪ್ರಪಂಚಕ್ಕೂ ಅಂತರ್ಯಾಮಿಯಾಗಿದ್ದಾನೆ. ಎಲ್ಲ ಕಡೆ ವ್ಯಾಪಕವಾಗಿರುವಂತಹ ಪರಮಾತ್ಮನೇ ಸತ್ಯ ಎಂದು ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ. ಶೃಣ್ವನ್ ಗೃಣನ್ ಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಳಾನಿ ತೇ ಕ್ರಿಯಾಸು ಯಸ್ತತ್ ಚರಣಾರವಿಂದಯೋ ಆವಿಷ್ಟಚೇತಾನ ಭವಾಯ ಕಲ್ಪತೆ ಎಂದು ದೇವತೆಗಳು ಸ್ತೋತ್ರ ಮಾಡ್ತಾರೆ. ನ ಭವಾಯ ಕಲ್ಪತೆ, ಯಾರಿಗೆ ಸಂಸಾರ ಬಂಧನ ವಿರೋಧಿಲ್ಲ ಎಂದು ಕೇಳಿದರೆ ಯಾರು ಮನಸ್ಸನ್ನು ತೊಡಗಿಸುತ್ತಾರೋ, ಎಲ್ಲಿ ಯಾರು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾರೋ, ಯಾವುದರ ಚಿಂತನೆ ಮಾಡಿದರೆ ನಮಗೆ ಸಂಸಾರ ಬಂಧನ ಹೋಗತ್ತೆ ಎಂದು ಕೇಳಿದರೆ ಶೃಣ್ವನ್ ಗೃಣನ್, ಪರಮಾತ್ಮನ ಕಥೆಯನ್ನು ನಾವು ಶ್ರವಣ ಮಾಡಬೇಕು. ಗೃಣನ್, ಪರಮಾತ್ಮನ ದಿವ್ಯವಾದ ಸ್ವರೂಪವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಬೇಕು. ಸ್ಮರಯಂಶ್ಚ ಚಿಂತನೆಯನ್ನು, ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡಿದಾಗ ನಾಮಾನಿ ರೂಪಾಣಿ ಚ ಮಂಗಳಾನಿತೆ, ಲೋಕಕ್ಕೆ ಮಂಗಳವನ್ನುಂಟು ಮಾಡುವಂತಹ ಪರಮಾತ್ಮನ ಶ್ರೀನಾಮವನ್ನು ಕೊಂಡಾಡಿದರೆ, ಪರಮಾತ್ಮನ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿದರೆ, ಪರಮಾತ್ಮನ ಒಂದು ದಿವ್ಯವಾದ ಪಾದಾರವಿಂದಗಳಲ್ಲಿ ಮನಸ್ಸನ್ನು ತೊಡಗಿಸಿದರೆ ಅಂಥವರಿಗೆ ಸಂಸಾರ ಬಂಧನ ವಿರೋಧಿಲ್ಲ. ಅಂತಹ ಪರಮಾತ್ಮನಾದವನೇ ಎಂದು ದೇವತೆಗಳೆಲ್ಲ ಗರ್ಭಸ್ತುತಿಯನ್ನು ಮಾಡ್ತಾರೆ. ನೋಡಿ, ಒಬ್ಬ ಭಕ್ತ ಚಿಂತನೆ ಮಾಡೋದಕ್ಕೆ ಒಂದು ರೂಪ ಇರಬೇಕು. ನೋಡಿ, ದೇವರನ್ನು ಆಕಾಶ ಎಂದು ಉಪನಿಷತ್ತು ಹೇಳುತ್ತೆ. ಆಕಾಶವನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಾವು ಕೃಷ್ಣನನ್ನು ಚಿಂತನೆ ಮಾಡ್ಬೋದು. ಒಂದು ರೂಪದಲ್ಲಿ ಭಕ್ತರ ಕಣ್ಣು ಮುಂದೆ ಗೋಚರನಾದಾಗ ಮಾತ್ರ ಅವನ ನಾಮವಾಗಲಿ, ಅವನ ಸ್ಮರಣೆಯಾಗಲಿ, ಅವನ ರೂಪವಾಗಲಿ, ಇದು ಯಾವುದನ್ನಾದರೂ ಮನಸ್ಸನ್ನು ತೊಡಸೋದಕ್ಕೆ ಸಾಧ್ಯ. ಅದಕ್ಕೆ ಒಂದು ರೂಪ ಇರಬೇಕು ನೋಡಿ. ಮನಸ್ಸು ಕಡಲನ್ನು ಅಥವಾ ಆಕಾಶವನ್ನು ಚಿಂತನೆ ಮಾಡಲಾರದು, ಅದು ತುಂಬ ವಿಶಾಲವಾಗಿರುತ್ತೆ. ಆಕಾಶವನ್ನು ಸ್ಮರಣೆ ಮಾಡೋದಕ್ಕೆ ಸಾಧ್ಯವೇ? ಸ್ಮರಣೆ ಮಾಡೋದಕ್ಕೆ ಒಂದು ರೂಪ ಇರಬೇಕು. ಆ ರೂಪವನ್ನು ಧರಿಸಿ ಪರಮಾತ್ಮ ಅವತಾರ ಮಾಡಬೇಕು. ಅದರಿಂದಲೇ ಅವತಾರ. ನೋಡಿ, ಒಬ್ಬ ಭಕ್ತನಾದವನು ಮನಸ್ಸಿನಲ್ಲಿ ರೂಪಧ್ಯಾನ ಮಾಡೋದಕ್ಕೋಸ್ಕರವೇ ಒಂದು ದಿವ್ಯಮಂಗಳ ವಿಗ್ರಹವನ್ನು ಧರಿಸಿ ಪರಮಾತ್ಮ ಅವತರಿಸ್ತಾನೆ. ಅವನಿಗೆ ಆಕಾರವಿಲ್ಲ, ಅನೇಕ ವಿಧವಾದ ಆಕಾರಗಳಿದೆ, ಆದರೆ ಎಲ್ಲದರಲ್ಲೂ ಅಂತರ್ಯಾಮಿಯಾಗಿದ್ದಾನೆ, ತುಂಬ ವ್ಯಾಪಕವಾಗಿದ್ದಾನೆ. ಆದರೆ ನಮ್ಮ ಮನಸ್ಸಿನಲ್ಲಿ ನಾವು ಚಿಂತನೆ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ರೂಪವನ್ನು ಧರಿಸಿರಬೇಕು ಪರಮಾತ್ಮ. ನಮಗೆ ವಿಗ್ರಹ ಸ್ವರೂಪದಲ್ಲಿ ಪರಮಾತ್ಮ ದೇವಸ್ಥಾನದಲ್ಲಿ ಕಾಣಿಸ್ಕೊಂಡಾಗ ಆ ಸ್ವರೂಪದಲ್ಲಿ ಮನಸ್ಸು ಲಯವಾಗುತ್ತೆ. ದೇವಸ್ಥಾನದಲ್ಲಿ ಮುದ್ದಾದ ಒಂದು ವಿಗ್ರಹವಿದ್ದರೆ ಅದನ್ನು ನಾವು ಮನಸ್ಸಿನಲ್ಲಿ ಧಾರಣೆ ಮಾಡಿ ಚಿಂತನೆ ಮಾಡಬಹುದು. ಅಲ್ಲೂ ಪರಮಾತ್ಮ ಇದ್ದಾನೆ, ಎಲ್ಲ ಕಡೆ ಭಗವಂತ ನೆಲೆಸಿದ್ದಾನೆ. ಆದರೆ ನಮಗೆ ಯಾವುದು ಸುಲಭ? ಪರಮಾತ್ಮನ ಚಿಂತನೆಗೆ ಸುಲಭವಾದದ್ದು ಒಂದು ವಸ್ತು, ಅದಕ್ಕೆ ಆಧಾರ ಅದು ವಿಗ್ರಹ ಇದ್ದಾಗ ಮಾತ್ರ, ಅದನ್ನು ರೂಪವಿದ್ದಾಗ ಮಾತ್ರ ನಾವು ಮನಸ್ಸಿನಲ್ಲಿ ಅದನ್ನು ಧರಿಸೋದಕ್ಕೆ ಸಾಧ್ಯವಾಗತ್ತೆ. ಆ ರೀತಿ ತನ್ನ ಸ್ವರೂಪವನ್ನು ಪ್ರಕಟಪಡಿಸೋದಕ್ಕೋಸ್ಕರವಾಗಿ ಭಕ್ತರೆಲ್ಲ ಸೇರಿ ತನ್ನ ಸ್ವರೂಪವನ್ನು ಚಿಂತಿಸುವುದಕ್ಕೋಸ್ಕರವಾಗಿ ದೇವಕಿಯ ಗರ್ಭದಲ್ಲಿ ಪ್ರವೇಶ ಮಾಡಿದಂತಹ ಪರಮಾತ್ಮನೇ ನಿನಗೆ ನಮಸ್ಕಾರಗಳು ಎಂದು ದೇವತೆಗಳೆಲ್ಲ ಸ್ತೋತ್ರ ಮಾಡ್ತಾರೆ. ದಿಷ್ಟ್ಯಾಂಬತೆ ಕುಕ್ಷಗತಃ ಪರಃ ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನಃ ಮಾಭೂತ್ ಭಯಂ ಭೋಜಪತೆ ಮುಮೂಷೋಃ ಗೋಪ್ತಾ ಯದೂನಾಂ ಭವಿತಾ ತವಾತ್ಮಜಃ. ಯದುಗಳನ್ನು ಕಾಪಾಡೋದಕ್ಕೋಸ್ಕರ ಈ ಗೋವಳರ ಕುಲ, ಯಾದವರ ಕುಲವನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ, ಇಡೀ ಪ್ರಪಂಚವನ್ನೇ ಕಾಪಾಡೋದಕ್ಕೋಸ್ಕರವಾಗಿ ಪರಮಾತ್ಮ ನಿನ್ನ ಗರ್ಭದಲ್ಲಿ ಶಯನಿಸುತ್ತಿದ್ದಾನೆ. ಎಲೆ ತಾಯಿ ದೇವಕಿಯೇ,
ದೇವಕಿಗೆ ಸ್ವಲ್ಪ ಭಯವಾಗೋಗುತ್ತೆ, ಒಳಗಡೆ ಇರುವಂತಹ ಪರಮಾತ್ಮನು. ಆದರೆ ಕಂಸನಿಗೇನು ಹೇಳಿದಾನೆ, ಕಂಸ ಎಲ್ಲಾದರೂ ಈ ಪರಮಾತ್ಮನನ್ನು ಏನಾದರೂ ಮಾಡಿಬಿಡ್ತಾನೇನೋ ಎಂಬ ಭಯ ಇದೆ ದೇವಕಿಗೆ. ಕಂಸನ ಮೇಲೆ ಒಂದು ಭೀತಿ ಇದೆ, ಇವನೇನಾದರೂ ಮಾಡಿಬಿಡ್ತಾನೆ, ಅಯ್ಯೋ ಇಷ್ಟು ಮುದ್ದಾಗಿದೆ ಮಗು, ಇವನನ್ನು ಕಾಪಾಡಿಕೊಳ್ಬೇಕಲ್ಲ ಎಂದು ದೇವಕಿಯ ಚಿಂತನೆ. ಆಗ ದೇವತೆಗಳೆಲ್ಲ ಆಶ್ವಾಸನೆ ಕೊಡ್ತಾರೆ, ಅಮ್ಮ ತಾಯಿ ಪುಮಾನ್ ಸಾಕ್ಷಾತ್ ಪರಮಾತ್ಮ ಪುರುಷೋತ್ತಮ, ಸಾಕ್ಷಾತ್ ಭಗವಾನ್, ಜ್ಞಾನ ಶಕ್ತಿ ಬಲ ಐಶ್ವರ್ಯ ವೀರ್ಯ ತೇಜಸ್ಸು ಎಂಬ ಷಡ್ಗುಣಗಳಿಂದ ಕೂಡಿದಂತಹ ಪರಮಾತ್ಮನೇ ಭೋಜಪತಿಯಾಗಿರುವಂಥ ಕಂಸನನ್ನು ಕೊಲ್ಲುವುದಕ್ಕೋಸ್ಕರವಾಗಿ, ಲೋಕಕ್ಕೆ ಮಂಗಳವನ್ನುಂಟು ಮಾಡುವುದಕ್ಕೋಸ್ಕರವಾಗಿ ನಿನ್ನ ಗರ್ಭದಲ್ಲಿ ಅವನು ಶಯನಿಸುತ್ತಿದ್ದಾನೆ ತಾಯಿ, ನೀನು ಭಯಪಡಬೇಡ, ಇವನು ಸಾಕ್ಷಾತ್ ಭಗವಂತ ಎಂದು ಹೇಳಿ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಅದಾದ ನಂತರ ಒಂದು ಅದ್ಭುತವಾದ ಕಾಲ ವಿಶೇಷದಲ್ಲಿ ರೋಹಿಣಿ ನಕ್ಷತ್ರದಿಂದ ಕೂಡಿದಂತಹ ಶ್ರಾವಣ ಮಾಸದಲ್ಲಿ ಅಷ್ಟಮಿ ತಿಥಿಯಲ್ಲಿ ಆ ಒಂದು ದಿನದಲ್ಲಿ ಆ ಪರಮಾತ್ಮ ಪ್ರಕಟವಾಗುತ್ತಾನೆ. ಆ ತಮದ್ಭುತಂ ಬಾಲಕಂ ಅಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾರ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂಧ್ರ ಪಯೋರ ಸೌಭಗಂ ಮಹಾರ್ಹ ವೈಢೂರ್ಯ ಕಿರೀಟಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ಧಾಮಕಾಂಚಂಗದ ಕಂಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ ಎಂದು ಹೇಳಿ ದೇವಕಿ ವಸುದೇವರು ತುಂಬ ಸಂತೋಷದಿಂದ, ಅವರು ಕಾರಾಗೃಹದಲ್ಲಿದ್ದಾರೆ, ಕತ್ತಲೆಯ ಕೋಣೆ. ಕೃಷ್ಣ ತನ್ನ ಸ್ವರೂಪವನ್ನು ಪ್ರಕಟಪಡಿಸುತ್ತಾನೆ. ಬರಬೇಕಾದ್ರೇ ಕೃಷ್ಣ ಹೇಗೆ ಬಂದ, ಒಂದು ಮಗು ಏನು ಹಿಡ್ಕೊಂಡಿದೆ, ಕೈಯಲ್ಲಿ ಶಂಖ ಚಕ್ರ ಗದೆಯನ್ನು ಹಿಡ್ಕೊಂಡಿದೆ, ಸರ್ವಾಭರಣಗಳನ್ನೂ ಹಾಕ್ಕೊಂಡಿದೆ, ಪೀತಾಂಬರದ ಉಡುಗೆಯಲ್ಲಿ ನೀಲಮೇಘ ಶ್ಯಾಮಲನಾಗಿ ಕೌಸ್ತುಭಾಂಕಿತ ಕಂದರನಾಗಿ ದಿವ್ಯ ಪೀತಾಂಬರದ ಉಡುಗೆಯಲ್ಲಿ ನಾನಾಭರಣಗಳನ್ನು ಧರಿಸಿ ಶಂಖಚಕ್ರಾದಿ ದಿವ್ಯಾಯುಧಗಳನ್ನು ಪಿಡಿದು ದಿವ್ಯವಾದ ಶಿಶು ದೇವಕಿಯ ಗರ್ಭದಿಂದ ಹೊರಗಡೆ ಬರುತ್ತೆ. ನೋಡಿ ಕೃಷ್ಣ ಜನನ ಎಷ್ಟು, ನೋಡಿ ಸಾಕ್ಷಾತ್ ಭಗವಂತ ಅನ್ನೋದಕ್ಕೆ ಇದೇ ತಾನೇ ಸಾಕ್ಷಿ. ಸಾಮಾನ್ಯ ಬಾಲಕನಂತೆ ಹುಟ್ಟಲಿಲ್ಲ ಕೃಷ್ಣ, ಭಗವಂತ ತಾನು ಎಂಬುದನ್ನು ಲೋಕಕ್ಕೆ ತೋರಿಸ್ತಲೇ ಹುಟ್ಟುತ್ತಾನೆ. ಆ ಜನನವಾಗಬೇಕಾದ್ರೇ ಆ ರೀತಿ ಮಂದಸ್ಮಿತ ತೋರಿಸಿದ ತಕ್ಷಣ ಕೃಷ್ಣ ಪರಮಾತ್ಮ ಉಪಸಂಹರ ವಿಶ್ವಾತ್ಮನ್ ಎಂದು ಹೇಳಿ ರೂಪಂ ಯತ್ತತ್ ಪ್ರಾಹುರ್ ಅವ್ಯಕ್ತ ಮಾಧ್ಯಮೆಂದು ದೇವಕಿ ದೇವಿ ತುಂಬ ಸ್ತೋತ್ರ ಮಾಡ್ತಾಳೆ. ಜೊತೆಗೆ ನೀನು 2 ಕೈಗಳನ್ನು ಮರೆಸಿಕೊಂಡು, ತೋಳು 4 ಪ್ರಭು, 2 ಕೈಯಲ್ಲಿ ಶಂಖಚಕ್ರವನ್ನು ಹಿಡಿದಿದ್ದೀಯೇ, ಇನ್ನೆರಡು ಕೈಯಲ್ಲಿ ಗದಾಪದ್ಮವನ್ನು ಧರಿಸಿದ್ದೀಯೇ, 2 ತೋಳಿನಲ್ಲಿ ನೀನು ಸಾಮಾನ್ಯ ಶಿಶುವಂತೆ ನಮಗೆ ದರ್ಶನ ಕೊಡಬೇಕು ಅಂತ ದೇವಕಿ ಪ್ರಾರ್ಥನೆ ಮಾಡಿದ ನಂತರ ತನ್ನ 2 ತೋಳುಗಳನ್ನು ಮರೆ ಮಾಡಿ ದೇವಕಿಗೋಸ್ಕರ ಕಂಸನನ್ನು ಕೊಲ್ಲುವ ಪರ್ಯಂತ ಕೃಷ್ಣ ದ್ವಿಭುಜನಾಗಿದ್ದ, 2 ಕೈಗಳಿಂದ ಅವನು ಎಲ್ಲರಿಗೂ ತನ್ನ ಸ್ವರೂಪವನ್ನು ತೋರಿಸಿದ ಅಂತ ಹೇಳ್ತಾರೆ. ದೇವಕಿಯ ಮಾತನ್ನು ಕೇಳೋದಕ್ಕೋಸ್ಕರ 2 ತೋಳುಗಳನ್ನು ಮಾತ್ರ ಅವನು ತೋರಿಸಿದ. ಇಲ್ಲದೆ ಹೋದರೆ ಅವನು ಅವತಾರ ಮಾಡಬೇಕಾದ್ರೇ 4 ತೋಳುಗಳಿದ್ದವು ಎಂಬುದನ್ನು ನಾವು ಗಮನಿಸಬಹುದು. ಈ ರೀತಿ ತನ್ನ ಸೌಲಭ್ಯ ಸೌಶಲ್ಯ ಮೊದಲಾದ ಗುಣಗಳನ್ನು ಪ್ರಕಟಪಡಿಸುವುದರ ಮೂಲಕ ಭಕ್ತರನ್ನು ಸಂತೋಷಪಡಿಸುವಂತಹ ಪರಮಾತ್ಮನು, ಅವನನ್ನು ಪ್ರಭವಾಯ ನಮಃ ಎಂದು ವಿಷ್ಣು ಸಹಸ್ರನಾಮ ಕೊಂಡಾಡುತ್ತೇನು. ಅದೇ ಕೃಷ್ಣ ಪರಮಾತ್ಮ ಇಲ್ಲಿ ಜನ್ಮ ಕರ್ಮ ಚ ಮೇ ದಿವ್ಯಂ ಎಂದು ಹೇಳಿದ. ಸಾಮಾನ್ಯ ಶಿಶುವಂತೆ ಅವತರಿಸಲಿಲ್ಲ, ಸಾಕ್ಷಾತ್ ಭಗವಂತ ಎಂದು ಲೋಕಕ್ಕೆ ತೋರಿಸುವಂತೆಯೇ ಅವತರಿಸಿದ. ಆ ಪುಟ್ಟ ಬಾಲಕನು ಈ ಸಾಮಾನ್ಯ ಶಿಶುವಂತೆ ಅಳಲಿಲ್ಲ, ಸಾಮಾನ್ಯ ಶಿಶುವಂತೆ ಅದು ಕೈಕಾಲನ್ನು ಒದರಿ ಸ್ತನಪಾನ ಮಾಡೋದಕ್ಕೋಸ್ಕರ ಅದು ಹಂಬಲಿಸಲಿಲ್ಲ. ಇದು ಎಲ್ಲರ ಕರ್ಮವನ್ನು ಕಳೆದು ಎಲ್ಲರಿಗೂ ಮೋಕ್ಷ ಕೊಡೋದಕ್ಕೋಸ್ಕರ ಭಗವಂತ ಅವತಾರ ಮಾಡೋದ್ರಿಂದ ಅವನ ದಿವ್ಯವಾದ ಒಂದು ಅವತಾರ ಘಟ್ಟ ಇದು. ಆ ರೀತಿ ಅವತಾರ ಮಾಡಿದಂತಹ ಕೃಷ್ಣನನ್ನು ಎಲ್ಲ ಆಚಾರ್ಯರು ಪ್ರಭವಾಯ ನಮಃ ಎಂದು ಕೊಂಡಾಡುತ್ತಾರೆ. ಶ್ರೀಮತೆ ರಾಮಾನುಜಾಯ ನಮಃ.